ಈ ದೇವಸ್ಥಾನದಲ್ಲಿ 7 ವಾರ ಬಂದು ಕಾಯಿ ಕಟ್ಟಿದ್ರೆ ನೀವು ಅಂದ್ಕೊಂಡಿರೋದೆಲ್ಲ ನಿಲ್ಲುತ್ತೆ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬೆಂಗಳೂರಿಂದ ಗೌಡನಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬಸ್ಸಲ್ಲಿ ಹೇಗೆ ಹೋಗೋದಂತ ತೋರಿಸ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಜಸ್ಟ್ 2 ಅವರಲ್ಲಿ ನಾವು ಬೆಂಗಳೂರಿಂದ ಗೌಡನಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗೋದು. ಆ್ಯಂಡ್ ಜಸ್ಟ್ 200 ರುಪೀಸಲ್ಲಿ ನಾವು ಗೌಡನಗೆರೆಯಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪವನ್. ನಾನಿವತ್ತು ಆಷಾಢದ 3ನೇ ಶುಕ್ರವಾರ ಇರೋದ್ರಿಂದ ಬೆಂಗಳೂರಿಂದ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೇಗೆ ಹೋಗೋದಂತ ತೋರಿಸ್ತೀನಿ. ಸೊ ಬೆಂಗಳೂರಿಂದ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾವುದೇ ಡೈರೆಕ್ಟ್ ಬಸ್ಸಸ್ ಇಲ್ಲ. ನಾವು ಫಸ್ಟು ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬರಬೇಕು. ಇಲ್ಲಿಂದ ಚನ್ನಪಟ್ಟಣಕ್ಕೆ ಮತ್ತು ಮದ್ದೂರಿಗೆ ಡೈರೆಕ್ಟ್ ಬಸ್ ಇದೆ. ಅಲ್ಲಿಂದ ನಮಗೆ ಶ್ರೀ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ. ಬನ್ನಿ ಹೋಗೋಣ. ಆ್ಯಂಡ್ ನೀವೇನಾದರೂ ಮೈಸೂರು ಇಲ್ಲ ತುಮಕೂರವರಾಗಿದ್ದರೆ ನಿಮ್ಗೆ ಅಲ್ಲಿಂದನೇ ಡೈರೆಕ್ಟ್ ಬಸ್ ಇದೆ. ನಾನು ಈ ವಿಡಿಯೋಲಿ ನಿಮ್ಗೆ ಇವತ್ತು ಬೆಂಗಳೂರಿಂದ ಶ್ರೀ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋದು ಹೇಗೆ, ಆ್ಯಂಡ್ ಬಸ್ ಚಾರ್ಜಸ್ ಎಷ್ಟಾಗುತ್ತೆ, ಬಜೆಟ್ ಎಷ್ಟು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲೇನೇನು ಮಾಡ್ಬೋದು ಆ್ಯಂಡ್ ಅಲ್ಲೇನೇನಿದೆ ನೋಡೋಕ್ಕೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗುತ್ತೆ. ಸೊ ನೋಡ್ಬೋದು, ನಾವು ನಮಗೆ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮದ್ದೂರಿಗೆ ಮತ್ತು ಚನ್ನಪಟ್ಟಣಕ್ಕೆ ತುಂಬ ಬಸ್ಸಸ್ ಸಿಗುತ್ತೆ. ಸೊ ನೀವೇನಾದರೂ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸ್ಯಾಟಲೈಟ್ ಬಸ್ ಸ್ಟಾಪ್ KSRTC ಬಸ್ ಸ್ಟಾಪ್ಗೆ ಬನ್ನಿ. ಇಲ್ಲಿಂದ ನಾವು ಡೈರೆಕ್ಟಾಗಿ ಚನ್ನಪಟ್ಟಣ ಇಲ್ಲಾಂದರೆ ಮದ್ದೂರಿಗೆ ಹೋಗಬೇಕು. ಅಲ್ಲಿಂದ ನಮಗೆ ಬಸ್ ಸಿಗುತ್ತೆ. ಬನ್ನಿ ಹೋಗೋಣ. ಸೊ ಇವಾಗ ನೀವು ನೋಡ್ಬೋದು, ನನಗೆ ಬಂದಿದ್ದ ತಕ್ಷಣವೇ ಚನ್ನಪಟ್ಟಣಕ್ಕೆ ಡೈರೆಕ್ಟ್ ಬಸ್ ಸಿಕ್ಕಿದೆ. ಸೊ ಇಲ್ಲಿಂದ ಈ ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಬಂದುಬಿಟ್ಟು 80 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 3 ಅವರ್ಸ್ ಬೇಕು ಅಂತ ಹೇಳ್ತಿದ್ದಾರೆ. ನೀವೇನಾದರೂ ಟೆಂಪಲ್ಗೆ ಹೋಗ್ಬೇಕಂತಂದರೆ ಆಲ್ಮೋಸ್ಟ್ ಬೆಳಿಗ್ಗೆ ಹೋಗ್ಬಿಡ್ರಿ, ಯಾಕಂದರೆ ಬೇಗ ನೀವು ಟೆಂಪಲ್ಗೆ ರೀಚ್ ಆಗಿ ವಾಪಸ್ ಮನೆಗೆ ಬನ್ನಿ. ನಾನಿಲ್ಲಿ ಟಿಕೆಟ್ ಎಷ್ಟಾಗುತ್ತೆ ಆ್ಯಂಡ್ ಟೆಂಪಲ್ಗೆ ಎಷ್ಟೊತ್ತು ರೀಚ್ ಆಗ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಚನ್ನಪಟ್ಟಣಕ್ಕೆ ಹೋಗಬೇಕು. ಚನ್ನಪಟ್ಟಣಕ್ಕೆ ಹೋದ್ಮೇಲೆ ಅಲ್ಲಿಂದ ಯಾವ ಬಸ್ ಹತ್ತಬೇಕು ಪ್ರತಿಯೊಂದು ತೋರಿಸ್ತೀನಿ ವಿಡಿಯೋ. ಸೊ ನಾನಿವಾಗ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿದ್ದೀನಿ. ನನಗೆ ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ಸಿಂದ ಚನ್ನಪಟ್ಟಣ ಬಸ್ ಸ್ಟಾಪ್ಗೆ 66 ರೂಪಾಯಿ ಆಯಿತು. ಸೊ ಏನಂದರೆ ನೀವು ಚೇಂಜ್ನ ಇಟ್ಕೊಳ್ಳಿ, ಯಾಕಂದರೆ ಫ್ರೀ ಟಿಕೆಟ್ ಇರೋದ್ರಿಂದ ಲೇಡೀಸ್ಗೆ ಕಂಡಕ್ಟರ್ ಹತ್ರ ಎಲ್ಲ ಚೇಂಜ್ ಇರೋಲ್ಲ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಈ ಚನ್ನಪಟ್ಟಣದಲ್ಲಿದ್ದೀನಿ. ಚನ್ನಪಟ್ಟಣ ಟರ್ಮಿನಲ್ 6 ಹೋದರೆ ನಮಗೆ ಗೌಡನಗೆರೆಗೆ ಬಸ್ ಸಿಗುತ್ತೆ. ಡೈರೆಕ್ಟ್ ಬಸ್ ಇದೆ. ಬನ್ನಿ ಹೋಗೋಣ. ಸೊ ನೋಡ್ಬೋದು, ಇಲ್ಲಿಂದ ಗೌಡನಗೆರೆ 30 ರುಪೀಸ್ ತಗೋತಾರಂತೆ. ಆ್ಯಂಡ್ ಸ್ಯಾಟಲೈಟಿಂದ ನನಗೆ ಚನ್ನಪಟ್ಟಣ ಬರೋಕ್ಕೆ 1.5 ಅವರ್ ಆಯಿತು. ಸೊ ಇಲ್ಲಿಂದ ಗೌಡನಗೆರೆಗೆ ಹೋಗೋಕ್ಕೆ 30 ರುಪೀಸ್ ಚಾರ್ಜ್ ಮಾಡ್ತಾರಂತೆ. ಸೊ ನನಗೆ ಬರ್ತಾ 66 ಆ್ಯಂಡ್ ಗೌಡನಗೆರೆದೆ 30 ರುಪೀಸ್ ಆಯಿತು. ಟೋಟಲ್ 100. ಸೊ ಓತಾ ಬರ್ತಾ 200 ರುಪೀಸ್ ಆಗುತ್ತೆ. ಬನ್ನಿ ಹೋಗೋಣ. ಸೊ ನೋಡ್ಬೋದು, ಚನ್ನಪಟ್ಟಣದಿಂದ 30 ರೂಪಾಯಿ ತೊಗೊಂಡ್ರು ಡೈರೆಕ್ಟ್ ಗೌಡನಗೆರೆ ಟೆಂಪಲ್ ಹತ್ರನೇ ಬಿಡ್ತಾರೆ. ಸೊ ನೋಡ್ಬೋದು, ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ದಾರೆ. ಸೊ ನಾವು ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ನಾವು ಬಸ್ ಸ್ಟಾಪಿಂದ ಟೆಂಪಲ್ಗೆ ಹೋಗೋಕ್ಕೆ 1-2 ಮಿನಿಟ್ಸ್ ಆಗುತ್ತೆ. ಸೊ ಈ ಥರ ರೋಡ್ ಇರುತ್ತೆ. ಈ ರೋಡಲ್ಲಿ ನಾವು ಟೆಂಪಲ್ಗೆ ನಡ್ಕೊಂಡು ಹೋಗಬೇಕು. ಟೆಂಪಲ್ ಹತ್ರನೇ ನಮಗೆ ಪೂಜೆಗೆ ಏನೇನು ಸಾಮಾನು ಬೇಕು ಪ್ರತಿಯೊಂದು ಸಿಗುತ್ತೆ. ಸೊ ನೀವು ಬೆಂಗಳೂರಿಂದನೇ ತರಬೇಕಂತ ಏನಿಲ್ಲ, ಇಲ್ಲಿ ಟೆಂಪಲ್ ಹತ್ರನೇ ಪ್ರತಿಯೊಂದು ಸಿಗುತ್ತೆ. ನೋಡ್ಬೋದು, ದೇವಸ್ಥಾನದ ಹತ್ರನೇ ನಮಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಸೊ ಇಲ್ಲಿ ಚಪ್ಪಲಿ ಎಲ್ಲ ಬಿಟ್ಟು ನಾವು ಡೈರೆಕ್ಟ್ ಟೆಂಪಲ್ಗೆ ಹೋಗಬೇಕು. ಇಲ್ಲಿ ಕಾಲು ತೊಳೆಯೋಕ್ಕೆ ವ್ಯವಸ್ಥೆ ಕೂಡ ಇದೆ. ಬನ್ನಿ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಕಾಯಿ ಕಟ್ಟಿರೋದು ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು, 7 ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ನೀವೇನೇ ಅಂದ್ಕೊಂಡಿದ್ರು ಅದು ಈರೇರುತ್ತೆ ಅಂತ ಇಲ್ಲಿನ ಜನರ ಆಚರಣೆ. ಸೊ ಕಾಯಿ ಕಟ್ಟಿರೋ ಜಾಗ ಎಲ್ಲ ಮುಗಿದ್ಮೇಲೆ ನಾವು ಮುಂದಕ್ಕೆ ಹೋದರೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇದೆ. ನೋಡ್ಬೋದು, ಈ ಥರ ಕ್ಯೂ ಅಲ್ಲಿ ಹೋಗಬೇಕು. ಆ್ಯಂಡ್ ಇಲ್ಲೆಲ್ಲ ಕಾಯಿ ಕಟ್ಟಿರೋದು ಕೂಡ ಕಾಣಿಸುತ್ತೆ. ಒಂದೇ ಲೈನ್ ಇದೆ, ಓತಾ ಬರ್ತಾ ಎರಡು ಒಂದರಲ್ಲೇ ಕ್ಯೂ ಅಲ್ಲಿ ಬರುತ್ತೆ. ಸೊ ಆಷಾಢದ 3ನೇ ಶುಕ್ರವಾರ ಆಗಿರೋದ್ರಿಂದ ಇವತ್ತು ತುಂಬ ಜನ ಸೇರಿದ್ದಾರೆ. ಕಮ್ಮಿ ಅಂದರೂ 1-2 ಅವರ್ಸ್ ಬೇಕಾಗುತ್ತೆ ಇವತ್ತು ದರ್ಶನ ಪಡೆಯೋಕ್ಕೆ. ಇಲ್ಲಿ ಕಾಯಿ ಕಟ್ತಿರೋದು ನೀವು ನೋಡ್ಬೋದು. ಇಲ್ಲಿ ಒಂದು ಕಾಯಿಗೆ 50 ರೂಪಾಯಿ ತೊಗೊಳ್ತಾರೆ. 7 ವಾರ ಬಂದು ಇಲ್ಲಿ ಕಾಯಿ ಕಟ್ಟಿದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಅದು ಈರೇ ಇರುತ್ತೆ ಅಂತ ಇಲ್ಲಿ ಜನರ ನಂಬಿಕೆ. ಸೊ ಈಗ ದೇವಸ್ಥಾನದಲ್ಲಿ ನಾನು ದರ್ಶನ ಮುಗಿಸ್ಕೊಂಡ್ಬಂದೆ. ಸೊ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಅದರಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ಬನ್ನಿ, ಇಲ್ಲಿರೋ 60 ಅಡಿಯ ಚಾಮುಂಡೇಶ್ವರಿ ತಾಯಿ ವಿಗ್ರಹ ತೋರಿಸ್ತೀನಿ. ಈ ಕ್ಯೂ ನೋಡ್ಬೋದು, ಇದೆಲ್ಲ ಇಲ್ಲಿರುವ 60 ಅಡಿಯ ಚಾಮುಂಡೇಶ್ವರಿ ವಿಗ್ರಹ ಹತ್ರ ಆಶೀರ್ವಾದ ಪಡೆಯೋಕ್ಕೆ ಹೋಗ್ತಿರೋದು. ಬನ್ನಿ ತೋರಿಸ್ತೀನಿ ಹೇಗಿದೆ.
ಸೊ ನೀವು ನೋಡ್ಬೋದು ಇಲ್ಲಿರೋ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಬಂದು 60 ಅಡಿ ಇದೆ. 60 ಅಡಿಯ ಚಾಮುಂಡೇಶ್ವರಿ ವಿಗ್ರಹನ ಪಂಚಲೋಹದಿಂದ ಮಾಡಿರೋದು. ಸೊ ಬನ್ನಿ. ಇವತ್ತು ಆಷಾಢಕ್ಕೆ ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ದಾರೆ. ಸೊ ನೋಡ್ಬೋದು ನೀವು ಲೈನೆಲ್ಲ. ಆ್ಯಂಡ್ ಆಚೆ ಕಡೆ ಕೂಡ ಇನ್ನೂ ತುಂಬ ಜನ ಇದ್ದಾರೆ. ಸೊ ಇದೇ 60 ಅಡಿಯ ಪಂಚಲೋಹದ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ. ಸೊ ನಮಗೆ ಡೈರೆಕ್ಟ್ ಅಲ್ಲಿವರೆಗೂ ಬಿಡ್ತಾರೆ. ಅಲ್ಲೇ ಹೋಗಿ ನಾವು ನಮಸ್ಕಾರ ಮಾಡ್ಕೊಂಡು ಬರ್ತೇವೆ. 60 ಅಡಿಯ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಪಡ್ಕೊಂಡು ನಾವು ಬಂದರೆ ಅಲ್ಲೇ ನಮಗೆ ಅನ್ನದಾಸೋಹ ದಾರಿ ಇರುತ್ತೆ. ಸೊ ನೋಡ್ಬೋದು ನೀವು ಈ ಜಾಗದಲ್ಲೇ ಅನ್ನದಾಸೋಹ ಇರುತ್ತೆ. ಸೊ ಇಲ್ಲಿ ಅನ್ನದಾಸೋಹ ಮಾಡ್ಕೊಂಡು ನೀವು ಮನೆಗೆ ಹೋಗ್ಬೋದು. ಸೊ ನೋಡ್ಬೋದು ತಾಯಿಯ ದರ್ಶನ ಮುಗೀತು. ಸೊ ನನಗೆ ಟೋಟಲ್ ಬೆಂಗಳೂರಿಂದ ಶ್ರೀ ಗೌಡನಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬರೋಕ್ಕೆ ಬೆಂಗಳೂರಿಂದ ಚನ್ನಪಟ್ಟಣಗೆ 66 ರೂಪಾಯಿ ಆಯಿತು. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ 30 ರುಪೀಸ್ ಆಯಿತು. ದೇವಸ್ಥಾನದ ಮುಂದೆ ನಿಲ್ಲಿಸಿದ್ರು. ಸೊ ಟೋಟಲ್ ಬೆಂಗಳೂರಿಂದ ನಾವು ಗೌಡನಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ 200 ರುಪೀಸ್ ಇದ್ದರೆ ಸಾಕು. ಬಸ್ ಟಿಕೆಟ್ಗೆಲ್ಲ ಆಗುತ್ತೆ. ಆ್ಯಂಡ್ ಊಟದ್ದು ಎಲ್ಲ ಎಕ್ಸ್ಟ್ರಾ ಆಗುತ್ತೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ಆಗುತ್ತೆ. ಆ್ಯಂಡ್ ಇವತ್ತು ಆಷಾಢದ ಕೊನೆ ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಸೇರಿದ್ದಾರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.